ಒಮ್ಮೆ ಸುಂದರ ರಾಜ್ಯದಲ್ಲಿ ಆರ್ಯನ್ ಎಂಬ ಒಬ್ಬ ದಯಾಳು ಯುವರಾಜನೇ ಇದ್ದ. ಪ್ರತಿ ಬೆಳಗ್ಗೆಯೂ ಅವನು ಜನರ ಮಾತು ಕೇಳಲು ಹಳ್ಳಿಗೆ ಹೋಗುತ್ತಿದ್ದ. ಒಂದು ದಿನ ರಾಜನ ಬಳಿಗೆ ರಾಜಕೋಟೆಯ ಹಕ್ಕಿ ಒಂದು ಸಂದೇಶ ತಂದಿತು. ಕಾಡಿನಲ್ಲಿ ದೊಡ್ಡ ನೆರಳಿನ ರಾಕ್ಷಸ ಮಕ್ಕಳೆಂದರೆ ಭಯಪಡಿಸುತ್ತಿದೆ. ರಾಜ ಆರ್ಯನ್ ಕೂಡ್ಲೇ ತನ್ನ ಕುದುರೆಯನ್ನು ಏರಿ ಕಾಡಿನ ಕಡೆ ಹೊರಟ. ಕಾಡಿನೊಳಗೆ ತಲುಪಿದಾಗ ರಾಜನು ರಾಕ್ಷಸನನ್ನು ಮರದ ಹಿಂದೆ ಅತ್ತಿರುವುದನ್ನು ನೋಡಿ ಆಶ್ಚರ್ಯಪಟ್ಟ. ನಾನು ಕೆಟ್ಟವನು ಅಲ್ಲ, ರಾಕ್ಷಸನು ನಿಧಾನವಾಗಿ ಹೇಳಿದ. ನನಗೆ ಸ್ನೇಹಿತರಿಲ್ಲ, ನಾನು ಲೋನ್ಲಿ. ರಾಜನು ಮೃದುವಾಗಿ ನಕ್ಕ. ನಮಗೂ ಒಬ್ಬ ದೊಡ್ಡ ಮಿತ್ರ ಬೇಕಿತ್ತು. ಬಾ, ನಮ್ಮ ಮಕ್ಕಳ ಜೊತೆ ಆಡೋಣ. ಮೊದಲಿಗೆ ಮಕ್ಕಳು ಹೆದರಾದರೂ ರಾಕ್ಷಸ್ ಫನ್ನಿ ಮುಖ ಮಾಡಿದಾಗ ಎಲ್ಲರೂ ಜೋರಾಗಿ ನಕ್ಕರು. ಆ ದಿನದಿಂದ ರಾಕ್ಷಸ ರಾಜ್ಯದ ಅತಿ ಪ್ರಿಯ ಮಿತ್ರನಾಯಿತು. ರಾಜ ಆರ್ಯನ್ ಎಲ್ಲರಿಗೂ ತೋರಿಸಿದ ಪಾಠ: ದಯೆ ಭಯಕ್ಕಿಂತ ದೊಡ್ಡದು.